ಆತ್ಮೀಯರೇ, ತಮಗೆಲ್ಲರಿಗೂ ಈ ವಿಡಿಯೋಗೆ ಸ್ವಾಗತ ಹಾಗೂ ಸುಸ್ವಾಗತ ಕೋರ್ತಾ 2026-27ನೇ ಸಾಲಿಗೆ ಸಂಬಂಧಪಟ್ಟಂತೆ ಸಮಗ್ರ ಶಿಕ್ಷಣ ಕರ್ನಾಟಕ ಈ ಪೋರ್ಟಲ್ನಲ್ಲಿ ಯಾವ ರೀತಿ SGFI ಆನ್ಲೈನ್ ಅಪ್ಲಿಕೇಶನನ್ನು ತುಂಬಬೇಕು ಹಾಗೂ ಅದಕ್ಕೆ ಅವಶ್ಯಕವಾಗಿರ್ತಕ್ಕಂಥ ದಾಖಲೆಗಳು ಏನೇನು ಅನ್ನೋದನ್ನು ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನೀವು ನಿಮ್ಮ ಮೊಬೈಲ್ ಅಥವಾ ಸಿಸ್ಟಮ್ನಲ್ಲಿ ಗೂಗಲ್ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಟ್ಕೊಳ್ಳಿ. ಇಲ್ಲಿ ಸರ್ಚಲ್ಲಿ ತಾವು ಸಮಗ್ರ ಶಿಕ್ಷಣ ಕರ್ನಾಟಕ ಅಂಥೇಳಿ ಟೈಪ್ ಮಾಡಿ. ಆನಂತರ ಇಲ್ಲಿ ಮೊದಲನೇ ಕಾಣ್ತಕ್ಕಂಥ ಸಮಗ್ರ ಶಿಕ್ಷಣ ಕರ್ನಾಟಕ ಲಾಗಿನ್ ಏನಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ನಮಗೆ ಸ್ಪೋರ್ಟ್ಸ್ ಲಾಗಿನ್ SSK ಬೆಂಗಳೂರು ಅಂಥೇಳಿ ಕಾಣ್ತಾ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆಪ್ಷನ್ ಮೇಲೆ. ಆನಂತರ ಇಲ್ಲಿ ನಿಮಗೆ ನೋಡ್ಬೋದು ಕರ್ನಾಟಕ ಸ್ಪೋರ್ಟ್ಸ್ ಅಂಥೇಳಿ ಒಂದು ಆಪ್ಷನ್ ಕಾಣಿಸುತ್ತೆ. ಆನಂತರ ಅಲ್ಲಿ ಮೇಲ್ ಭಾಗದಲ್ಲಿ ನಮಗೆ ಲಾಗಿನ್ ಅಂತ ಕಾಣಿಸ್ತಾ ಇದೆಯಲ್ಲ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಸ್ಪೋರ್ಟ್ಸ್ 2026 ಅಂತೇಳಿ ನ್ಯಾಷನಲ್ ಆ್ಯಂಡ್ ಸ್ಟೇಟ್ ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ ಪೋರ್ಟಲ್, ಇಲ್ಲಿ ಲಾಗಿನ್ನಲ್ಲಿ ತಾವು ಲಾಗಿನ್ ಟು ಕಂಟಿನ್ಯೂ ಯುವರ್ ಅಕೌಂಟ್ ಅಂತ ಬರುತ್ತೆ. ಇಲ್ಲಿ ಎಂಟರ್ ಯೂಸರ್ ನೇಮ್ ಮತ್ತು ಎಂಟರ್ ಪಾಸ್ವರ್ಡ್, ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ತಾವು ಇದಕ್ಕಿಂತ ಮುಂಚೆ ಹಾಕಿರಬೇಕು. ಆನಂತರ ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ತಾವು ಕ್ರಿಯೇಟ್ ಮಾಡಿ ಆಗಿತ್ತು ಅಂತಂದರೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಇಲ್ಲಿ ಹಾಕಬೇಕಾಗಿರುತ್ತೆ. ಆನಂತರ ಇಲ್ಲಿ ಕ್ಯಾಪ್ಚಾ ಕೋಡ್ ಕಾಣ್ಬರ್ತಲ್ಲ, ಆ ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಬೇಕು. ಕ್ಯಾಪ್ಚಾ ಕೋಡ್ ಹಾಕಿದ ನಂತರ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಆನಂತರ ಈ ರೀತಿಯ ಒಂದು ಇಂಟರ್ಫೇಸ್ ಇಲ್ಲಿ ಓಪನ್ ಆಗುತ್ತೆ. ತಾವಿಲ್ಲಿ ನೋಡ್ಬೋದು ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಒಂದು ಇದರೊಳಗೆ ನಿಮ್ಮ ಸ್ಕೂಲ್ ನೇಮ್ ಕೂಡ ಮತ್ತು ಡೈಸ್ ಕೋಡ್ ಕೂಡ ಇಲ್ಲಿ ಶೋ ಆಗ್ತಿರುತ್ತೆ. ಇಲ್ಲಿ ಇನ್ಸ್ಟ್ರಕ್ಷನ್ಸ್, ಅಪ್ಲಿಕೇಶನ್, PE ಟೀಚರ್, ರಿವ್ಯೂ, ಮೂವ್ ಟು ಕ್ಲಸ್ಟರ್, ಆ್ಯಡ್ ಇವೆಂಟ್, ಪ್ರಿಂಟ್, ಕಾಂಟ್ಯಾಕ್ಟ್ ಮತ್ತು ಸೈನ್ ಔಟ್, ಇಷ್ಟು ಆಪ್ಷನ್ಸ್ಗಳು ನಿಮಗೆ ಫ್ರಂಟ್ ಪೇಜಲ್ಲಿ ಕಾಣಿಸ್ತಾ ಇರುತ್ತೆ. ಇಲ್ಲಿ ಇನ್ಸ್ಟ್ರಕ್ಷನ್ ಮೇಲೆ ನಾನು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ, ಇನ್ಸ್ಟ್ರಕ್ಷನಲ್ಲಿ ಏನೇನೆಲ್ಲ ಮಾಹಿತಿಗಳಿದ್ದಾವೆ ಅನ್ನೋದನ್ನು ಫಸ್ಟು ತಾವು ಇಲ್ಲಿ ಓದ್ಕೋಬೇಕಾಗಿರುತ್ತೆ. ಜನರಲ್ ಗೈಡ್ಲೈನ್ಸಲ್ಲಿ ಕೊಡಲಾಗಿದೆ. ಇಲ್ಲಿ ಪ್ರತಿಯೊಂದು ಅಕ್ಷರಗಳು ಯೂಸ್ ಬ್ಲಾಕ್ ಲೆಟರ್ಸ್ ವೇರ್ ಎವರ್ ರಿಕ್ವೈರ್ಡ್, ಎಲ್ಲಿ ಅವಶ್ಯಕ ಇರುತ್ತೆ ಅಲ್ಲಿ ದೊಡ್ಡ ಅಕ್ಷರಗಳಲ್ಲಿ ಬಿಗ್ ಲೆಟರ್ಗಳಲ್ಲಿ ತುಂಬಬೇಕಾಗಿರುತ್ತೆ. ದ ಫಾರಮ್ ಮಸ್ಟ್ ಬಿ ಫಿಲ್ಡ್ ಔಟ್ ಇಂಗ್ಲೀಷ್ ಓನ್ಲಿ, ಕೇವಲ ಇಂಗ್ಲೀಷ್ ಲೆಟರ್ಸ್ಗಳಲ್ಲಿ ಮಾತ್ರ ತುಂಬಬೇಕು. ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ಗಳು, ಮಾಹಿತಿಗಳು ಏನೇನು ಅಂತ ನೋಡೋದಾದರೆ ಇಲ್ಲಿ ಪರ್ಸ್ನಲ್ ಇನ್ಫಾರ್ಮೇಷನನ್ನು ಕೊಡಲಾಗಿದೆ. ಸ್ಯಾಡ್ಸ್ ನಂಬರ್, ಹೆಸರು, ಡೇಟ್ ಆಫ್ ಬರ್ತ್, ಏಜ್, ಜೆಂಡರ್ ಮತ್ತು ಅದರ್ ಪರ್ಸ್ನಲ್ ಡೀಟೇಲ್ಸ್ಗಳನ್ನು ಕರೆಕ್ಟಾಗಿ ತುಂಬಿ ಅಂಥೇಳಿ. ಎರಡನೇ ಮಾಹಿತಿ ಏನು ಅಂತ ನೋಡೋದಾದರೆ ಅಡ್ರೆಸ್ ಡೀಟೇಲ್ಸ್ ಅಂತ. ಅಡ್ರೆಸ್ ಡೀಟೇಲ್ಸಲ್ಲಿ ಪ್ರೊವೈಡ್ ಕಂಪ್ಲೀಟ್ ಹೋಮ್ ಇನ್ಸ್ಟ್ರಕ್ಷನ್, ಇನ್ಸ್ಟಿಟ್ಯೂಷನ್ ಅಡ್ರೆಸ್ ಇನ್ಫಾರ್ಮೇಷನ್, ಇಲ್ಲಿ ಏನಾಗಬೇಕು ಅಂತಂದರೆ ಕಂಪ್ಲೀಟ್ ಹೋಮ್ ಮತ್ತು ಶಾಲೆಯ ಅಡ್ರೆಸ್ ಇನ್ಫಾರ್ಮೇಷನ್ಗಳನ್ನು ಸರಿಯಾಗಿ ಹಾಕಬೇಕಾಗಿರುತ್ತೆ. ಆನಂತರ ಮೂರನೇದು ಅಕಾಡೆಮಿಕ್ ಡೀಟೇಲ್ಸ್. ಅಕಾಡೆಮಿಕ್ ಡೀಟೇಲ್ಸಲ್ಲಿ ಎಂಟರ್ ಅಡ್ಮಿಷನ್ ನಂಬರ್, ಕರೆಂಟ್ ಸ್ಟ್ಯಾಂಡರ್ಡ್ ಮತ್ತು ಲಾಸ್ಟ್ ಇಯರ್ ಸ್ಟ್ಯಾಂಡರ್ಡ್ಗಳನ್ನು ಇಲ್ಲಿ ಎಂಟರ್ ಮಾಡಬೇಕು. ಫೋರ್ತ್ ಒನ್ನಲ್ಲಿ ನೋಡಬೇಕು ನಾವಿಲ್ಲಿ ಐಡೆಂಟಿಫಿಕೇಷನ್ ಆ್ಯಂಡ್ ಸೈಜ್ ಡೀಟೇಲ್ಸ್, ಇಲ್ಲಿ ಆ್ಯಡ್ ಐಡೆಂಟಿಫಿಕೇಷನ್ ಮಾರ್ಕ್ಸ್ಗಳನ್ನು, ಟ್ರ್ಯಾಕ್ ಸೂಟ್ ಸೈಜು ಮತ್ತು ಶೂ ಸೈಜ್ಗಳನ್ನು ಹಾಕಬೇಕಾಗಿರುತ್ತೆ. ಆನಂತರ ಐದನೇದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್. ಈ ಬ್ಯಾಂಕ್ ಅಕೌಂಟ್ ಡೀಟೇಲ್ಸಲ್ಲಿ ಎಂಟರ್ ಅಕೌಂಟ್ ನಂಬರ್, IFSC ಕೋಡ್ ಆ್ಯಂಡ್ ಬ್ಯಾಂಕ್ ನೇಮ್ಗಳನ್ನು ಹಾಕಬೇಕು. ಸಿಕ್ಸ್ತ್ ಒನ್ನಲ್ಲಿ ಸ್ಪೋರ್ಟ್ಸ್ ಪಾರ್ಟಿಸಿಪೇಷನ್ ಡೀಟೇಲ್ಸ್, ಇಲ್ಲಿ ಸೆಲೆಕ್ಟ್ ಏಜ್ ಗ್ರೂಪನ್ನು ಹಾಕಬೇಕು. ಪಾರ್ಟಿಸಿಪೇಷನ್ ಟೈಪ್, ಕ್ಯಾಟಗರಿ ಆ್ಯಂಡ್ ಸಬ್ ಇವೆಂಟ್ಗಳನ್ನು ಎಂಟರ್ ಮಾಡಬೇಕು. ಆ್ಯಂಡ್ ದ ಲಾಸ್ಟ್ ಒನ್ ಅಪ್ಲೋಡ್ ಡಾಕ್ಯುಮೆಂಟ್, ಇಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳ ಅವಶ್ಯಕತೆ ಇದೆ ಅಂತಂದರೆ ಅಪ್ಲೋಡ್ ಫೋಟೋಗಳು ಇರಬೇಕು, ಆ ಮಗುವಿನ ಫೋಟೋ, ಅಥವಾ PE ಟೀಚರ್ಸ್ ತುಂಬೋದಾದರೆ PE ಟೀಚರ್ಸಿನ ಮಾಹಿತಿಗಳಿರಬೇಕು. ಆ್ಯಂಡ್ ಸಿಗ್ನೇಚರ್ ಇನ್ JPG ಆರ್ PNG ಫಾರ್ಮೆಟ್ ವಿತ್ ಇನ್ 50 KB, ಇಲ್ಲಿ ಫೋಟೋಗಳು JPG ಅಥವಾ PNG ಫಾರ್ಮೆಟ್ನಲ್ಲಿ ಮಾತ್ರ ಇರಬೇಕು, ಅದು ಕೇವಲ 50 KB ಒಳಗಡೆ ಇರಬೇಕು. ಆನಂತರ ಇಲ್ಲಿ ಫೈನಲ್ ಸ್ಟೆಪ್ಸಲ್ಲಿ ರಿವ್ಯೂ ದ ಫಾರ್ಮ್ ಬಿಫೋರ್ ಸಬ್ಮಿಷನ್, ದೆನ್ ಕ್ಲಿಕ್ ಸಬ್ಮಿಟ್, ಎಡಿಟ್, ಅಪ್ಡೇಟ್ ಆರ್ ಡಿಕ್ಲರೇಷನ್ ಆ್ಯಸ್ ರಿಕ್ವೈರ್ಡ್. ಆನಂತರ ಎಲ್ಲ ಮಾಹಿತಿಗಳನ್ನು ತುಂಬಾದ ನಂತರ ತಾವು ಏನು ಮಾಡಬೇಕು, ಸಬ್ಮಿಷನ್ ಬಟನನ್ನು ತುಂಬಬೇಕಿರುತ್ತೆ. ಬಿಫೋರ್ ಸಬ್ಮಿಷನ್ ಬಟನ್ ನೀವೆಲ್ಲ ಕೂಡ ಏನು ಮಾಡಬೇಕು ಅಂತಂದರೆ ಈ ಫಾರಮನ್ನು ಕ್ಲಿಯರಾಗಿ ರಿವ್ಯೂ ಮಾಡಬೇಕಾಗಿರುತ್ತೆ. ಆನಂತರ ನಾನಿಲ್ಲಿ ಕ್ಲೋಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲೋಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಾನಿಲ್ಲಿ ಅಪ್ಲಿಕೇಶನ್ ಅಂತ ಕಾಣುತ್ತಲ್ಲ, ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಎಂಟರ್ ಸ್ಟೂಡೆಂಟ್ಸ್ ನಂಬರ್, ಅಂದರೆ ಇಲ್ಲಿ ಸ್ಟೂಡೆಂಟಿನ ಸ್ಯಾಡ್ಸ್ ನಂಬರನ್ನು ನಾವು ಎಂಟರ್ ಮಾಡಬೇಕಾಗಿರುತ್ತೆ. ಒಂದು ಮಗುವಿನ ಸ್ಯಾಡ್ಸ್ ನಂಬರನ್ನು ನಾನು ಎಂಟರ್ ಮಾಡಿ ತೋರಿಸ್ತಾ ಇದ್ದೀನಿ. ಸ್ಯಾಡ್ಸ್ ನಂಬರನ್ನು ಎಂಟ್ರಿ ಮಾಡಾದ ನಂತರ ನಾನಿಲ್ಲಿ
ಫೆಚ್ ಆಪ್ಷನ್ ಕಾಣುತ್ತಲ್ಲ, ಫೆಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಫೆಚ್ ಆಪ್ಷನ್ ಕ್ಲಿಕ್ ಮಾಡಿದ ನಂತರ ಆ ಮಗುವಿನ ಕೆಲವೊಂದಿಷ್ಟು ಡೀಟೇಲ್ಸ್ಗಳು ಇಲ್ಲಿ ಓಪನ್ ಆಗಿದೆ. ಇಲ್ಲಿ ತಾವು ನೋಡ್ಬೋದು ಏನಾಗಬೇಕು ಅಂತಂದರೆ ಇಲ್ಲಿ ಏಜ್ ಗ್ರೂಪ್, ಆ ಮಗುವಿನ ಏಜ್ ಗ್ರೂಪ್ ಯಾವುದು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆನಂತರ ಪಾರ್ಟಿಸಿಪೇಷನ್ ಟೈಪಲ್ಲಿ ಇಂಡಿವಿಜುವಲ್ ಅಥವಾ ಗ್ರೂಪ್ ಯಾವುದು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆನಂತರ ಕ್ಯಾಟಗರಿ ಟೈಪಲ್ಲಿ ಅಥ್ಲೆಟಿಕ್ಸೋ ಅಥವಾ ಗೇಮ್ಸೋ, ವೈಯಕ್ತಿಕ ಅಥವಾ ಗುಂಪು ಆಟಗಳು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆನಂತರ ಜೆಂಡರಲ್ಲಿ ನಾವಿಲ್ಲಿ ಬಾಯ್ ಆರ್ ಗರ್ಲ್, ಹುಡುಗ ಅಥವಾ ಹುಡುಗಿ ಯಾವುದು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಡಿಸೆಬಿಲಿಟಿ ಅಂತ ಕಾಣುತ್ತಲ್ಲ, ಡಿಸೆಬಿಲಿಟಿಯಲ್ಲಿ ಆ ಮಗು ದೈಹಿಕ ಅಂಗವಿಕಲತೆ ಯಾವುದಾದ್ರೂ ನ್ಯೂನ್ಯತೆಗಳಿಂದ ಬಳಲ್ತಾ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲ ಅಂತಂದರೆ ಆ ಮಗುವಿಗೆ ನೋ ಅಂತ ಕೊಡಿ. ಆನಂತರ ಅಥ್ಲೆಟಿಕ್ಸ್ ಆರ್ ಗೇಮ್ಸಲ್ಲಿ ಇಲ್ಲಿ ಆ ಮಗು ಅಥ್ಲೆಟಿಕ್ಸ್ ಗೇಮ್ಸ್ ಯಾವುದು ಅನ್ನೋದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸಬ್ ಕ್ಯಾಟಗರಿ, ಆನಂತರ ಸಬ್ ಅಥ್ಲೆಟಿಕ್ಸ್ ಗೇಮ್ಸ್ ಮತ್ತು ವೇಟ್ಸ್ಗಳನ್ನು ಇಲ್ಲಿ ತೋರಿಸ್ಬೇಕು. ಒಂದೊಂದಾಗಿ ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಮಿನಿ ಅಂದರೆ ಅಂಡರ್ 14 ಏಜ್ 12ರಿಂದ 14 ವರ್ಷದ ಒಳಗಿನ ಮಗು. ಆನಂತರ ಇಲ್ಲಿ ನಾನು ಪಾರ್ಟಿಸಿಪೇಷನ್ ಟೈಪಲ್ಲಿ ನಾನು ಇಂಡಿವಿಜುವಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆನಂತರ ಕ್ಯಾಟಗರಿ ಟೈಪಲ್ಲಿ ಅಥ್ಲೆಟಿಕ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಬಾಯ್ ಆಟೋ ಸೆಲೆಕ್ಟ್ ಆಗಿದೆ, ಬಾಯ್. ಆನಂತರ ಡಿಸಬಿಲಿಟಿ ನೋ ಅಂತ ಇದೆ. ಆನಂತರ ಅಥ್ಲೆಟಿಕ್ಸ್ ಆರ್ ಗೇಮ್ಸಲ್ಲಿ ನಾನಿಲ್ಲಿ 100 ಮೀಟರ್ಸ್ ಅಂತ ತಗೊಂಡಿದ್ದೀನಿ. 100 ಮೀಟರ್ಸು ಅಥ್ಲೆಟಿಕ್ಸ್ ವೈಯಕ್ತಿಕ ಗುಂಪು ಆಟಗಳನ್ನು ಸೆಲೆಕ್ಟ್ ಮಾಡ್ಕೊಂಡಾದ ನಂತರ ನಾನಿಲ್ಲಿ ಸಬ್ ಕ್ಯಾಟಗರಿ ಅಂತ ಕಾಣುತ್ತಲ್ಲ, ಸಬ್ ಕ್ಯಾಟಗರಿ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಆನಂತರ ನಾನಿಲ್ಲಿ ಕೆಳಗಡೆ ಕಾಣುತ್ತಲ್ಲ ಆ್ಯಡ್ ಇವೆಂಟ್ ಅನ್ನೋ ಆಪ್ಷನ್ ಮೇಲೆ, ಆ್ಯಡ್ ಇವೆಂಟ್ ಆಪ್ಷನ್ ಮೇಲೆ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಈವೆಂಟ್ ಆ್ಯಡೆಡ್ ಸಕ್ಸಸ್ಫುಲಿ ಅಂತ ಬಂತು. ಆನಂತರ ಇಲ್ಲಿ ವ್ಯೂ ಆಪ್ಷನ್ ಕಾಣ್ತಾ ಇಲ್ಲ, ವ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಸರ್ಟಿಫಿಕೇಟ್ ಆಫ್ ಎಲಿಜಿಬಿಲಿಟಿ ಅಂದರೆ ಆ ಮಗುವಿನ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಗಳು ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ನೇಮ್ ಆಫ್ ದ ಪಾರ್ಟಿಸಿಪೆಂಟ್ ಬಂತು, ಫಾದರ್ ನೇಮ್ ಬಂತು, ಮದರ್ ನೇಮ್ ಬಂತು, ಹೋಮ್ ಅಡ್ರೆಸ್, ಡೇಟ್ ಆಫ್ ಬರ್ತ್, ಏಜ್ ಇನ್ ಕಂಪ್ಲೀಟೆಡ್ ಇಯರ್ಸ್ ಆ್ಯಸ್ ಆನ್ 31st ಡಿಸೆಂಬರ್, ಡೇಟ್ ಆಫ್ ಜಾಯ್ನಿಂಗ್, ಅಡ್ಮಿಷನ್ ನಂಬರ್, ಇನ್ಸ್ಟಿಟ್ಯೂಷನ್ ನೇಮ್, ಇನ್ಸ್ಟಿಟ್ಯೂಷನ್ ಅಡ್ರೆಸ್ ವಿತ್ ಕೋಡ್, ಆನಂತರ ಇನ್ಸ್ಟಿಟ್ಯೂಷನ್ ಫೋನ್ ನಂಬರ್ ಕೂಡ ಇಲ್ಲಿ ಬಂದಿದೆ. ತಾವು ಇಲ್ಲಿ ಫೋನ್ ನಂಬರ್ ಕೂಡ ಇಲ್ಲಿ ಚೇಂಜ್ ಮಾಡಿ ಮತ್ತು ರೈಟ್ ನಂಬರನ್ನು ಹಾಕ್ಬೋದು. ಆನಂತರ ಸ್ಟ್ಯಾಂಡರ್ಡ್ ಸೆಕ್ಷನ್ ಸ್ಟಡಿಯಿಂಗ್ ಇನ್ ದ ಲಾಸ್ಟ್ ಇಯರ್, ಸ್ಟ್ಯಾಂಡರ್ಡ್ ಆ್ಯಂಡ್ ಸ್ಟಡಿಯಿಂಗ್ ಲಾಸ್ಟ್ ಇಯರ್ ಕೂಡ ಬಂತು. ಪರ್ಸ್ನಲ್ ಐಡೆಂಟಿಫಿಕೇಷನ್ ಮಾರ್ಕ್ಸ್ ಏನಿದೆಯಲ್ಲ ಅದನ್ನು ತಾವಿಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. ಟ್ರ್ಯಾಕ್ ಸೂಟ್ ಸೈಜು ಮತ್ತು ಶೂ ಸೈಜನ್ನು ಎಂಟರ್ ಮಾಡಬೇಕು. ಆನಂತರ ಇಲ್ಲಿ ಕೆಳಭಾಗದಲ್ಲಿ ನಾವು ಬಂದಾಗ ಇಲ್ಲಿ ನೋಡಿ ಅಪ್ಲೋಡ್ ಫೋಟೋ ಅಂತ ಇದೆಯಲ್ಲ, ಇಲ್ಲಿ ಅಪ್ಲೋಡ್ ಫೋಟೋ ಮೇಲೆ ತಾವಿಲ್ಲಿ ಚೂಸ್ ಫೈಲ್ ಅಂತ ಬರುತ್ತಲ್ಲ, ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಏನು ಮಾಡಬೇಕು, ತಾವು ಆಲ್ರೆಡಿ ಆ ಮಗುವಿನ ಫೋಟೋವನ್ನು JPG ಫಾರ್ಮೆಟಲ್ಲಿ ವಿತಿನ್ 50 KB ಒಳಗಡೆ ತೆಗೆದಿಟ್ಕೋಬೇಕು. ಅದನ್ನು ತಾವಿಲ್ಲಿ ಅಪ್ಲೋಡ್ ಕೊಡಬೇಕಾಗಿರುತ್ತೆ. ಆನಂತರ ಅಪ್ಲೋಡ್ ಸಿಗ್ನೇಚರು ಕೂಡ ಅಷ್ಟೇ, ಅದು 50 KB ಒಳಗಡೆ ಇರಬೇಕು. ಅದನ್ನು ಕೂಡ ತಾವಿಲ್ಲಿ ಅಪ್ಲೋಡ್ ಮಾಡಬೇಕು. ಆನಂತರ ಈ ಬ್ಯಾಂಕ್ ಡೀಟೇಲ್ಸ್ ಇದೆಯಲ್ಲ, ಇದು ಕಂಪಲ್ಸರಿ ಅಲ್ಲ, ಮ್ಯಾಂಡೇಟರಿ ಅಲ್ಲ. ಸೊ ಇದನ್ನು ಎಂಟರ್ ಮಾಡ್ಬೋದು ಅಥವಾ ತಾವಿದನ್ನು ಬಿಡ್ಬೋದು. ಎಂಟರ್ ಮಾಡಿದರೆ ಇನ್ ಫ್ಯೂಚರ್ ಆ ಮಗುವಿಗೆ ಅದು ಹೆಲ್ಪ್ ಆಗುತ್ತೆ. ಇಷ್ಟಾದ ನಂತರ ತಾವು ಇಲ್ಲಿ ಡಿಕ್ಲರೇಷನ್ ಅಂತ ಏನು ಕಾಣುತ್ತಲ್ಲ ಲಾಸ್ಟ್ ಒನ್, ಈ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿದರೆ ಆ ಮಗುವಿನ ಅಪ್ಲಿಕೇಶನಲ್ಲಿ ಸಬ್ಮಿಟ್ ಆಗಿರುತ್ತೆ. ಧನ್ಯವಾದಗಳು.